ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಕ್ಷೇತ್ರದಲ್ಲಿ 50ಕ್ಕೂ ಹೆಚ್ಚು ಪತ್ರಕರ್ತರಿದ್ದು, ಸರ್ಕಾರದಿಂದ ಪತ್ರಕರ್ತರ ಕುಟುಂಬಗಳಿಗೆ ಸುಸಜ್ಜಿತ ವಸತಿ ಸೌಕರ್ಯ ಕಲ್ಪಿಸಿಕೊಡುವಂತೆ ಮನವಿಯನ್ನು ಮಾಡಲಾಯಿತು. ಪತ್ರಕರ್ತರೆಲ್ಲರಿಗೂ ಸರ್ಕಾರದಿಂದ ಪಟ್ಟಣದಲ್ಲಿ ನಿವೇಶನ ಸಮೇತ ವಸತಿ ಸಮುಚ್ಚಯಗಳನ್ನು ನಿರ್ಮಿಸಿಕೊಡಬೇಕು ಅಂತ ಹಿರಿಯ ಪತ್ರಕರ್ತರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಹೊಡೆಂ ಕೃಷ್ಣಮೂರ್ತಿಯವರು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರಲ್ಲಿ ಮನವಿಯನ್ನು ಮಾಡಿದರು. ತಾಲೂಕಿನ ಗ್ರಾಮೀಣ ಭಾಗಗಳಿಂದ ಹಲವು ಪತ್ರಕರ್ತರು ಕೇಂದ್ರದ ಸ್ಥಾನಕ್ಕೆ ಆಗಮಿಸಿ ಕರ್ತವ್ಯ ನಿರ್ವಹಿಸಿ ಮರಳಿ ಗ್ರಾಮಕ್ಕೆ ತೆರಳುತ್ತಾ ಇದ್ದು, ಬಹುತೇಕ ಪತ್ರಕರ್ತರು ಪಟ್ಟಣದಲ್ಲಿ ವಸತಿ ರಹಿತರಿದ್ದಾರೆ. ಕಾರಣ ಶಾಸಕರು ವಸತಿ ರಹಿತ ಅರ್ಹ ಪತ್ರಕರ್ತರಿಗಾಗಿ ಸರ್ಕಾರದ ವಸತಿ ಯೋಜನೆ ಅಡಿಯಲ್ಲಿ ಒಂದೆಡೆ ಸಾಮೂಹಿಕ ಮನೆಗಳನ್ನು ನಿರ್ಮಿಸಿ ವಸತಿ ಸಮುಚ್ಚಯಗಳನ್ನು ಕಟ್ಟಿಕೊಡಬೇಕು ಅಂತ ಹೊಡೆಂ ಕೃಷ್ಣಮೂರ್ತಿಯವರು ಶಾಸಕರಲ್ಲಿ ಮನವಿ ಮಾಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕೆಲ ದಿನಗಳ ಹಿಂದೆಯಷ್ಟೇ ನಡೆದ ಶಾಸಕರ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕಿನ ಎಲ್ಲ ಪತ್ರಕರ್ತರ ಪರವಾಗಿ ಶಾಸಕರಲ್ಲಿ ಮನವಿಯನ್ನು ಮಾಡಿದರು. ಶಾಸಕರು ಹಾಗೇನಾದರೂ ತಾವುಗಳು ಸರ್ಕಾರದಿಂದ ಪತ್ರಕರ್ತರಿಗಾಗಿ ಒಂದೆಡೆ ವಸತಿಗಳನ್ನು ನಿರ್ಮಿಸಿದಲ್ಲಿ ಆ ವಠಾರಕ್ಕೆ ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರ ವಠಾರ ಅಂತ ನಿಮ್ಮ ಹೆಸರಿಟ್ಟು ಕೃತಜ್ಞಪೂರ್ವಕವಾಗಿ ಸ್ಮರಿಸ್ತೇವೆ ಅಂತ ಹೇಳಿದರು. ಪತ್ರಕರ್ತರ ಮನವಿ ಆಲಿಸಿದ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಮಾತನಾಡಿ, ಸರ್ಕಾರದಲ್ಲಿ ಅದಕ್ಕೆಲ್ಲ ಪ್ರತ್ಯೇಕ ಅವಕಾಶವಿರುವ ಸಾಧ್ಯತೆ ಇಲ್ಲ. ಆದರೂ ಸಂಬಂಧಪಟ್ಟ ಇಲಾಖೆಗಳೊಂದಿಗೆ ಮತ್ತು ಸ್ಥಳೀಯ ಆಡಳಿತ, ತಾಲೂಕು ಆಡಳಿತದೊಂದಿಗೆ, ಉನ್ನತ ಅಧಿಕಾರಿಗಳೊಂದಿಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚಿಸುವುದಾಗಿ ತಿಳಿಸಿದರು. ಸ್ಥಳೀಯ ವಾಸಿಗಳು, ನಿರಾಶ್ರಿತರಾದ ಅರ್ಹ ಪತ್ರಕರ್ತರು ವಸತಿ ಸೌಕರ್ಯಕ್ಕಾಗಿ ನಿಯಮಾನುಸಾರ ಮನವಿ ಸಲ್ಲಿಸಿದ್ದಲ್ಲಿ ಕಾನೂನಿನ ನಿಯಮಾನುಸಾರ ಪತ್ರಕರ್ತರಿಗೆ ವಸತಿ ಯೋಜನೆಗಳಡಿ ಸೌಲಭ್ಯ ಕಲ್ಪಿಸಿಕೊಡಲಾಗುವುದು ಅಂತ ಹೇಳಿದರು. ಹಿರಿಯ ಪತ್ರಕರ್ತರಾದ ಭೀಮಣ್ಣ ಗಜಾಪುರ್ ಸೇರಿದಂತೆ ಪಟ್ಟಣ ಹಾಗೂ ತಾಲೂಕಿನ ಅನೇಕ ಪತ್ರಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಈ ತಿಂಗಳು ಕೊನೆಯಲ್ಲಿ ಮತ್ತೆ ನಾವು ವಿಸಿಟ್ ಮಾಡ್ತಾ ಇದ್ದೀವಿ ಹಡಗಲಿಗೆ ಇನ್ನೊಂದ್ಸರಿ. ಎಲ್ಲ ರೀತಿ ಅಲ್ಲಿ ಏನೇನೋ ತಾಂತ್ರಿಕ ದೋಷಗಳು ಮತ್ತೆ ಏನೇನೋ ಪ್ರಾಬ್ಲಮ್ ಇದೆ ಎಲ್ಲದನ್ನೂ ಅಟೆಂಡ್ ಮಾಡಿದ್ದೀವಿ. ಒಂದು ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರ ಅವರು 2000 ಮುಖ್ಯಮಂತ್ರಿ ಆದಾಗ ಫಸ್ಟ್ ಓಟ್ ತಗೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತ್ಕೊಂಡಾಗ ಫಸ್ಟ್ ಸೈನ್ ಮಾಡಿದ್ದೆ ಬಡವರಿಗೆ ಉಚಿತವಾಗಿ ಅಕ್ಕಿ ವಿತರಣೆ ಯೋಜನೆ. ಸೊ ಅಂತ ಒಂದು ನಮ್ಮ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗೆ ಒಂಥರ ಈ ತರ ಅದು ತಪ್ಪು ಆಗಿರೋದನ್ನ ನಾವು ಕೂಡ ಯಾವುದೇ ಕಾರಣಕ್ಕೂ ಸಹಿಸೋದಕ್ಕೆ ನಾವು ಒಪ್ಪೋದಿಲ್ಲ. ಅದಕ್ಕೋಸ್ಕರ ಇವತ್ತು ಅವ್ರಿಗೆ ಒಂದು ಪನಿಷ್ಮೆಂಟ್ ಪೋಸ್ಟಿಂಗ್ ಆಗಿ ನಮ್ಮ ತಾಲೂಕಿಂದ ಇಬ್ಬರಿಗೂ ಎತ್ತಂಗಡಿ ಆಗಿದೆ. ಒಂದು ಆದೇಶ ಕೂಡ ಬಂದಿದೆ. ಅಲ್ಲಿ ಇಲಾಖೆಗೆ ಹೋದ್ರೆ ನಮ್ಮನ್ನ ಬೇರೆ ರೀತಿಯಲ್ಲೇ ನೋಡ್ತಾರೆ. ಯೂಶಲಿ 2-3 ದಶಕಗಳಾಗ್ತದೆ. ಈಗ ಏನಾದ್ರು ಜಲಸಂಪನ್ಮೂಲ ಇಲಾಖೆಯಲ್ಲಿ 2-3 ವರ್ಷದಲ್ಲಿ 4 ವರ್ಷದಲ್ಲಿ ಯಾವುದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲ್ಲ. 20-30 ವರ್ಷ 2-3 ದಶಕಗಳು ಬೇಕು. ಅದು ಹೇಗೆ ಸಾಧ್ಯ ಆಯಿತು ನಿಮ್ಗೆ 2.5 ವರ್ಷದಲ್ಲಿ ನೀವು ಇಷ್ಟು ದೊಡ್ಡ ಪ್ರಾಜೆಕ್ಟ್ನ? ಈಗ ರಾಜ್ಯದಲ್ಲೇ ಅತಿ ದೊಡ್ಡ ಪ್ರಾಜೆಕ್ಟ್ ಈಗ ನೆಕ್ಸ್ಟ್ ಬರ್ತಾ ಇದೆ. ಒಂದು 84-90 ಕೆರೆ ತುಂಬಿಸಂತದ್ದು ಒಂದು ಕೆರೆ ಬರ್ತದೆ. ಇದು ಅತಿ ದೊಡ್ಡ ಯೋಜನೆ. ಇದು 2.5 ವರ್ಷದಲ್ಲಿ ಹೇಗೆ ಸಾಧ್ಯ ಆಯಿತು ಅಂತ ಕೇಳ್ತಾ ಇದ್ದಾರೆ. ಇದು ಎಲ್ಲ ಕೆರೆ ತುಂಬಿಸೋ ಯೋಜನೆಗಳು ಅವು ಒಪ್ಪಂದ ಇರೋದು ಮುಂಗಾರಲ್ಲಿ ಏನು ನಮ್ಮ ತುಂಗಭದ್ರಾ ವಾಟರ್ ಏನು ಹೋಗಿ ಹೆಚ್ಚುವರಿಯಾಗಿ ಹರಿದು ತುಂಬಿ ಹೆಚ್ಚುವರಿಯಾಗಿ ಹೋಗ್ತದೆ ಅಂತ ನೀರನ್ನ ಈ ಕೆರೆಗಳಿಗೆ ಬೇರೆ ಕಡೆ ಡೈವರ್ಟ್ ಮಾಡೋದು ಅದು ಮುಂಗಾರ ಟೈಮಲ್ಲಿ. ಸೊ ಅಗ್ರಿಮೆಂಟ್ ಇರೋದು ಜೂನ್ನಿಂದ ಸೆಪ್ಟೆಂಬರ್ ಟೈಮಲ್ಲಿ ಕೆರೆಗಳಿಗೆ ನೀರು ತುಂಬ ಕೆಲಸ ಆಗುತ್ತೆ. ಜೂನ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ. ಮುಂಗಾರ ಟೈಮಲ್ಲಿ ಮಾತ್ರ ಕೊಡಲಿಕ್ಕೆ ನಮ್ಗೆ ಅವಕಾಶ ಇರ್ತದೆ, ನಮಗೆ ನೀರು ಬರೋದಕ್ಕೆ. ಸೊ ಅವಾಗೆಲ್ಲ ಪೂಜೆ ಮಾಡಿ ಎಲ್ಲ ಟ್ರಯಲ್ ಟೆಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಂಡು ಸಣ್ಣ ಪುಟ್ಟ ಅಡೆತಡೆಗಳಿದ್ದು ಎಲ್ಲ ಏನೇನೋ ವರ್ಕ್ ಇದನ್ನ ಎಲ್ಲಾದ್ನೂ ರೆಡಿ ಮಾಡಿ ಏನೇನು ಆಗ್ಬೇಕಾಗಿದೆ, ಏನೇನೋ ನಮ್ಗೆ ತೊಂದರೆಗಳಾಗ್ತಾ ಇದೆ ಮತ್ತೆ ಏನೇನು ಕೆಲಸಗಳಾಗಬೇಕಾಗಿದೆ ಅನ್ನೋದು ಎಲ್ಲದನ್ನು ಅವ್ರು ವಿವರಿಸಿ, ಮತ್ತೆ ವಿಶೇಷವಾಗಿ ಆಹಾರ ಇಲಾಖೆಯಲ್ಲಿ ನಮ್ಮ ತಾಲೂಕಲ್ಲಿ ಏನೀಗ 3 ತಿಂಗಳು ದಮ್ಮು ಕೊಟ್ಟು ಆಮೇಲೆ ವಿತರಣೆ ಆಗಿದೆ ಅಂತೇಳಿ ಅದ್ರ ಗಂಭೀರತೆಯನ್ನು ಅವರು ಕೂಡ ಮನವರಿಕೆ ಮಾಡಿ, ಮತ್ತೆ ಇದು ಯಾವುದೇ ಒತ್ತಡ ಬಂದರೂ ನಾವು ಯಾವ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ಈಗ ಅವ್ರು ಬಂದಿದ್ದಾರೆ. ತಹಸೀಲ್ದಾರ್ ಅವರು ಈಗ ಜರ್ಮನಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಸುಮಾರು ಸರಿ ತಹಸೀಲ್ದಾರ್ ಕೂಡ ಸರ್ಪ್ರೈಸ್ ವಿಸಿಟ್ ಮಾಡಿ ಎಲ್ಲೆಲ್ಲಿ ಈಗ ನಮ್ಮ ಗಮನಕ್ಕೆ ಬಂದಿದ್ದು ಏನೇನು ಸಾಧ್ಯ ಇದೆಯೋ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಇಲ್ದಾಗೆ ತಮ್ಮ ಗಮನಕ್ಕೆ ಏನಾದರೂ ಇಲ್ಲಿ ಏನಾದರೂ ಅವ್ಯವಹಾರಗಳು ಇಲ್ಲಿ ಏನಾದರೂ ನಡೀತಾ ಇದೆ ಅಂತಂದ್ರೆ ಖಂಡಿತ ಕೊಟ್ಟರೆ
ಕಠಿಣ ಕ್ರಮ ಸೂಕ್ತ ಕ್ರಮ ಖಂಡಿತ ನಾವು ಈ ಒಂದು ಆಹಾರ ಇಲಾಖೆಯಿಂದ ನಾವು ಮಾಡ್ತೀವಿ. ಇದು ತಮಗೂ ಗೊತ್ತಿರಂಗೆ ನನಗೂ ಗೊತ್ತಿರಂಗೆ ಇದು ರಾಜ್ಯಾದ್ಯಂತ ದೊಡ್ಡ ಜಾಲ ಇದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಟ್ ಇದು ನಮ್ಮ ತಾಲೂಕಲ್ಲಿ ಕೂಡ ಅದು ಯಾವುದೇ ಕಾರಣಕ್ಕೂ ನಾವು ಅದನ್ನು ನಾವು ಸಹಿಸೋದಿಲ್ಲ. ಮತ್ತೆ ಇನ್ನು ಆರೋಗ್ಯ ಸೇವೆದು ತಾವು ತಮಗೂ ಗೊತ್ತಿದೆ, ಹೋಗ್ಲಿಲ್ಲ ಅಂತಂದ್ರೆ ಅವ್ರಿಗೆ ಕೇಳಿದ್ರೆ ಯಾರನ್ನಂತ ಇದಿರ್ತಿತ್ತು. ವೈಯಕ್ತಿಕವಾಗಿ ಅಲ್ಲಿ ತಿಳ್ಕೊಂಡು ಸ್ವಯಂಸಕ್ತಿಯಿಂದ ಅಲ್ಲಿ ಸಾರ್ವಜನಿಕರಿಗೆ ಬೇಕಾಗಂತ ಕೆಲಸಗಳು ಕೆಲವು ಸರಿ ಆಗ್ತಾ ಇಲ್ಲ ಅನ್ನೋದು ಒಂದು ಬೇಜಾರಿದೆ. ಬಟ್ ಅದಕ್ಕೆ ನಾವು ತುಂಬಾ ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ. ಈಗ ಕೆಲವೆಲ್ಲ ನಮಗೂ ಗ್ರೂಪ್ಗಳಿಗೆ ಹಾಕ್ತಾರೆ, ವೈಯಕ್ತಿಕ ಕಳಿಸ್ತಾರೆ, ಅಧಿಕಾರಿಗಳು MLA ತರ ವಹಿಸ್ತಾ ಇದ್ದಾರೆ, ಕಂಟ್ರೋಲ್ ಇಲ್ಲ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ದಯವಿಟ್ಟು ಹೇಳ್ತೀನಿ ಆಯ್ತಾ, ಯಾವ್ದಾದ್ರು ಒಂದು ಪ್ರೂಫ್ ಸಮೇತ ಯಾವ್ದಾದ್ರು ಒಂದು ದಯವಿಟ್ಟು ಕೊಡಿ. 0 ಟಾಲರೆನ್ಸ್ ಆಯ್ತಾ. ಯಾವುದೇ ಕಾರಣಕ್ಕೂ ನಾವು ಭ್ರಷ್ಟಾಚಾರನ ತಾಲೂಕಲ್ಲಿ ಸಹಿಸೋದಿಲ್ಲ ಆಯ್ತಾ. ಅದರಲ್ಲಿ ನಾವು ಏನಂಗಂತಾರೆ ಏಕವಚನದಲ್ಲಿ ಬೈಯಲ್ಲ, ಕೆಟ್ಟ ಪದ ಉಪಯೋಗಿಸಲ್ಲ, ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಆಯ್ತಾ. ಪ್ರೊಫೆಷನಲ್ ಆಗಿ ಉತ್ತರ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಸಾರ್ವಜನಿಕರಿಗೆ ಬಡವರಿಗೆ ಇಲ್ಲಿ ಅವ್ರಿಗೆ ತೊಂದರೆ ಆಗೋದನ್ನ ನಾವು ಖಂಡಿತ ಸಹಿಸೋದಿಲ್ಲ. ನಿಮ್ಮ ಗಮನಕ್ಕೆ ಏನಾದ್ರು ಬಂದ್ರೆ ದಯವಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಆಗಿರ್ಬೋದು ಒಂದು ಏನಾದರೂ ಒಂದು ನಿಖರ ಮಾಹಿತಿ ಕೊಡಿ. ಖಂಡಿತ ಅವಾಗಲೇ ಕ್ರಮ ತಗೊಳ್ತೀವಿ. ಯಾವುದೇ ರೀತಿ ಅದರಲ್ಲಿ ಮುಲಾಜಿಮ್ ತಾಲೂಕು ಆಫೀಸಲ್ಲಿ ಆಗಿರ್ಬೋದು, ಪೊಲೀಸ್ ಸ್ಟೇಷನಲ್ಲಿ ಆಗಿರ್ಬೋದು, ನಮ್ಮ ಪಂಚಾಯತಿಯಲ್ಲಿ ಆಗಿರ್ಬೋದು, ಜಸ್ಕಾಮಲ್ಲಿ ಯಾವುದಾದ್ರೂ ಇಲಾಖೆಯಲ್ಲಿ ಆಯ್ತಾ ನಾವು ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. ಅದ್ರ ಮೇಲೆ ಏನಾದರೂ ಅವ್ರು ಮಾಡ್ತಾರೆ ಖಂಡಿತ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ತೀವಿ. ಈಗ ನಿಮಗೆ ಅಕ್ಕಿದೊಂದು ಈಗ ಒಂದು ಗೊತ್ತಾಗಿದೆ ವಿಷಯ, ಅಕ್ಕಿ ವಿಷಯದಲ್ಲಿ ಅದನ್ನ ನಾವು ಅವ್ರು ಗೊತ್ತಾಗ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಸ್ವಲ್ಪ ಬೇಸಿಗೆ ಜಾಸ್ತಿ ಇರೋದ್ರಿಂದ ಕೆಲವು ಕಡೆ ನೀರು ಸ್ವಲ್ಪ ಬೋರ್ಗಳೆಲ್ಲ ಫೇಲ್ ಆಗಿ ಹೋಗಿರೋಂಥದ್ದು ಇದಾವೆ. ಈಗ ಇವತ್ತು ಕೂಡ ಗಾಣಗಟ್ಟೆ ನಿನ್ನೆ ನಾನೇ ಖುದ್ದಾಗಿ ಗಾಣಗಟ್ಟೆ ತುಂಬಾ ಗಂಭೀರ ಸಮಸ್ಯೆ ಇತ್ತು, ನಾನೇ ವಿಸಿಟ್ ಮಾಡಿ ಈಗಾಗಲೇ ಗಾಣಗಟ್ಟೆಯಲ್ಲಿ ಹೋಗಿದೆ. ವೆಹಿಕಲ್ ಈಗ ಬೋರ್ ಇನ್ನೊಂದು ಹೊಸ ಬೋರ್ ಹೋಗ್ತಾ ಇದ್ದಾರೆ, ಅಡಿಸೂರಿನಳ್ಳಿದೆ, ಮಾರನಹಳ್ಳಿದೆ, ಎಲ್ಲೆಲ್ಲಿದಾವೋ ಈಗ ನಮಗೆ ಡ್ರಾಟ್ ಅನೌನ್ಸ್ ಆದ್ರೆ ಮಾತ್ರ ಬೋರ್ವೆಲ್ ಹಾಕೋದಕ್ಕೆ ಮತ್ತೆ ಅವಕಾಶ ಇರ್ತದೆ. ಈಗ ಅದರ್ವೈಸ್ ನಮಗೆ ಬೋರ್ವೆಲ್ ಇಟ್ಕೊಳ್ಳೋಕೆ ಅವಕಾಶ ಇಲ್ಲ. ಅದು ಅನಿವಾರ್ಯ ಕೇಸಸ್ ಅಲ್ಲಿ ಮಾತ್ರ ಇರ್ತದೆ. ನಾವು ಪ್ರೈವೇಟ್ ಬೋರ್ ತಗೊಳ್ಳೋಕೆ ನಮ್ಗೆ ಅವಕಾಶ ಇದೆ ಆಯ್ತಾ. ಎಲ್ಲ ಕಡೆ ಎಲ್ಲೆಲ್ಲ ಅವಕಾಶ ಇದೆ ಅಲ್ಲೆಲ್ಲ ಪ್ರೈವೇಟ್ ಬೋರ್ ತಗೊಂಡಿದ್ದೀವಿ. ಮತ್ತೆ ನಾವೇ ವೈಯಕ್ತಿಕವಾಗಿ ಕೂಡ ಬೋರ್ವೆಲ್ಸ್ ಈಗ ಹಾಕ್ಸ್ಬಿಟ್ಟು ನೀರಿನ ಮೋಟ್ರ್ ಪಂಪ್ ಕೊಡಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಮೂಲಭೂತ ಸೌಕರ್ಯಗಳಿಗೆ ವಿಶೇಷವಾಗಿ ಕುಡಿಯ ನೀರು ಮತ್ತು ವಿದ್ಯುತ್ ಸೌಲಭ್ಯಕ್ಕೆ ನಾವು ಅವಾಗಲೇ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳೋಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದೀವಿ. ಸೊ ಇನ್ನು ಎಲ್ಲೆಲ್ಲಿ ಬರ್ತದೋ ನಮ್ಮ ಗಮನಕ್ಕೆ ಇಲ್ದಿದ್ದು ನಮಗೆ ಒಂದೇ ಒಂದು ನೋವೇನಂತಂದ್ರೆ ತುಂಬಾ ಕಡೆ ಪೋಲ್ ಆಗ್ತಾ ಇದೆ ನೀರು. ಬೆಳಗ್ಗಿಂದ ರಾತ್ರಿವರೆಗೂ ಅದು ಕರೆಂಟ್ ವಾಲ್ವ್ ಇರೋದಿಲ್ಲ, ಎಲ್ಲ ಪ್ಲಾಸ್ಟಿಕ್ ಕಿತ್ತಾಕಿರ್ತಾರೆ. ಅದಕ್ಕೋಸ್ಕರ ಅದು ಏನೇ ಮಾಡಿದ್ರು ಕೂಡ ನಾವು ಮತ್ತೆ ಅದನ್ನ ಕಿತ್ತಾಕಿ ಎಲ್ಲ ಚರಂಡಿಲಿ ಕಂಟಿನ್ಯೂಸ್ ಅರೇಂಜ್ ಮಾಡ್ತಾರೆ. ಅದನ್ನ ನಾವೆಲ್ಲ ಕಡೆನೂ ಮನವಿ ಮಾಡ್ತೀವಿ. ನಿಮ್ಮ ಮುಖಾಂತರ ಕೂಡ ಸಾರ್ವಜನಿಕರಿಗೆ ಮನವಿ ಮಾಡ್ತಾ ಇದೀವಿ. ಸೊ ಈ ಬೇಸಿಗೆಯಲ್ಲಿ ನೀರು ಬಹಳ ಮುಖ್ಯ, ಪೋಲ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಅದೇ ರೀತಿ ಈಗ ನಮ್ಮ ತಾಲೂಕಿನ ಈ ಥರ ಒಂದು 2 hours ಸರ್ವಿಸ್ ಕೊಡೋಕ್ಕೆ ಅವ್ರು ಪೇ ಮಾಡಿ ಅಟ್ಲೀಸ್ಟ್ ಆ ಸರ್ವಿಸ್ನ ಸರ್ಕಾರಿ ಸೇವೆನ ಬಡವರಿಗೆ ಉಚಿತವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಿಗಲಿ. ಈಗ ನೀವು ಈ 15 ವರ್ಷ ಸರ್ವಿಸ್ ಎಲ್ಲ ಓದ್ಬಿಟ್ಟು ಆಮೇಲೆ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಂದು ನೀವು ಬಯಸ್ಕೊಳ್ರಿ, ಇಲ್ಲ ಔಷಧಿ ಇಲ್ಲ, ಇಲ್ಲಿ ಸ್ಕ್ಯಾನ್ ಇಲ್ಲ, ಎಕ್ಸ್ರೇ ಇಲ್ಲ, ಕೆಟ್ಟೋಗಿದೆ ಅಂತಂದ್ರೆ ನಾವು ಏನೋ ಸರ್ವಿಸ್ ಕೊಡೋಕ್ಕಾಗೋದಿಲ್ಲ ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಏನಾದರೂ ಇದ್ರೂ ನಾವು ನಮ್ಮ ಹಂತವಾಗಿ ಈಗ ನಮ್ಮ ತಾಲೂಕು ಆಸ್ಪತ್ರೆ ನಿಮಗೆಲ್ಲ ಗೊತ್ತಿದೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕನ್ನೋದು ಬಹುದಿನಗಳ ಕನಸು. ಆದರೆ ಮಾನದಂಡಗಳ ಪ್ರಕಾರ 300 ಡೆಲಿವರಿ ಆಗಬೇಕು, ಒಂದು ತಿಂಗಳಿಗೆ 300 ಡೆಲಿವರಿ ಆಗಬೇಕು ತಾಲೂಕು ಆಸ್ಪತ್ರೆಯಲ್ಲಿ. ಮತ್ತೆ ಒಂದು ಹಾಸ್ಪಿಟಲ್ ಇದ್ದು ತಾಯಿ ಮಕ್ಕಳ ಹಾಸ್ಪಿಟಲ್ ಇನ್ನೊಂದಕ್ಕೆ 60 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಈಗ ಹಾಸ್ಪಿಟಲ್ ಇದೆ 45 ಕಿಲೋಮೀಟರ್ ಇದೆ, ಮತ್ತೆ ಇಲ್ಲಿ ಈಗ 50 ರಿಂದ 60 ವಿತಿನ್ 70-80 ಡೆಲಿವರಿ ಆಗ್ತದೆ ತಿಂಗಳಿಗೆ. ಸೊ 300 ಆಗದೆ ಚಾನ್ಸೇ ಇಲ್ಲ. ಅದರಿಂದ ತಾಯಿ ಮಕ್ಕಳ ಆಸ್ಪತ್ರೆ ಯಾವುದೇ ಕಾರಣಕ್ಕಾಗಲ್ಲ ಅದು. ಸೊ ನಾವು ಮಾನ್ಯ KKRDB ಅಧ್ಯಕ್ಷರು, ಗೃಹ ಮತ್ತೆ ಆರೋಗ್ಯ ಸಚಿವರು ಮತ್ತೆ ಮುಖ್ಯಮಂತ್ರಿಗಳಿಂದ ನೇರವಾಗಿ ಸಿಗ್ದಿರೋದನ್ನ ಬೇರೆ ರೀತಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹೆಚ್ಚುವರಿಯಾಗಿ 50 ಬೆಡ್ನ ಹೆಚ್ಚುವರಿ ಮಾಡಿಕೊಂಡು ಅದನ್ನೇ ತಾಯಿ ಮಕ್ಕಳ ವಿಭಾಗ ಅಂತೇಳಿ ಈಗ ಅದರ ಉನ್ನತೀಕರಣ. ಜಸ್ಟ್ ನಿಮ್ಮ ಮಾಹಿತಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ಗೆ ಅದನ್ನ ಈಗ ತಾಯಿ ಮಕ್ಕಳ ಹಾಸ್ಪಿಟಲ್ ವಿಭಾಗ ಅಂತೇಳಿ ಅದನ್ನ ಈಗ ಉನ್ನತೀಕರಣ ಮಾಡಿ ಈಗ ನೆಕ್ಸ್ಟ್ ವೀಕು ನಿಮ್ಮ ಮುಖಾಂತರ ಅದನ್ನ ಶಂಕುಸ್ಥಾಪನೆಗೆ ರೆಡಿ ಮಾಡ್ಕೊಳ್ತಾ ಇದೀವಿ. ಸೊ ಅದೇ ರೀತಿ ಈಗ KMRCಯಲ್ಲಿ ತಾಲೂಕಿನ ನಾವು ನಿರಂತರವಾದ ಪ್ರಯತ್ನದಿಂದ ಈಗ ಸಂಡೂರು ಹೊಸಪೇಟೆ ಎಷ್ಟು ಗಣಿ ಬಾಧಿತ ಆಗಿದೆನೋ ಅದರಷ್ಟೇ ನಮ್ಮ ಅಷ್ಟು ಗಣಿ ವಿಚಾರವಾಗಿ ನಮ್ಮ ತಾಲೂಕು ಕೂಡ ಅಷ್ಟೇ ನಲಗಿದೆ ಅಂತೇಳಿ ಹಲವಾರು ಬಾರಿ ಮನವಿ ಮಾಡಿ
ಅವ್ರಿಗೆ ಮನವರಿಕೆ ಮಾಡಿ ಇವತ್ತು ರೆಸ್ಟ್ ಆಫ್ ದ ಡಿಸ್ಟಿಕ್ ಅಂತ ಹೇಳ್ಬಿಟ್ಟು ಗಡಿಪಾದ ತಾಲೂಕುಗಳು ಬಿಟ್ಟು ಜಿಲ್ಲೆಯಲ್ಲಿರತಕ್ಕಂಥ ಉಳಿದ ತಾಲೂಕುಗಳು ಕೂಡ ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಲೈಬ್ರರಿ ಮತ್ತು ಒಳ್ಳೆ ಕೆಲಸಗಳನ್ನ ಯಾವಾಗಲೂ ಒಂದು ಮುಕ್ತ ಕಂಠದಿಂದ ತಾವೆಲ್ಲರೂ ಕೂಡ್ಲಿಗಿ ಕ್ಷೇತ್ರಕ್ಕೆ ಆಗಬೇಕಾಗಿರೋಂಥ ಕೆಲಸಗಳ ಬಗ್ಗೆನೂ ಕಣ್ತರಿಸಿ ಮತ್ತೆ ಕೂಡ್ಲಿಗೆ ಈಗ ಆಗಿರೋಂಥ ಕೆಲಸಗಳು ಕೂಡ ನೀವು ಒಂದು ಏನು ಬರವಣಿಗೆಯಿಂದ ಇವತ್ತು ಮತ್ತೆ ದೃಶ್ಯ ಮಾಧ್ಯಮ ಮತ್ತು ಬರವಣಿಗೆ ಇದರಿಂದನೂ ಕೂಡ ನಾವು ಇವತ್ತು ರಾಜ್ಯಾದ್ಯಂತ ನಮ್ಮ ತಾಲೂಕಿನ ಒಂದು ಒಳ್ಳೆ ರೀತಿ ಚರ್ಚೆಗಳು ಶುರುವಾಗಿದೆ ಕೂಡ್ಲಿಗಿ ತಾಲೂಕಿಗೆ. ಅದಕ್ಕೆಲ್ಲ ಇವತ್ತು ವಿಶೇಷ ನಿಮಗೆಲ್ಲ ಧನ್ಯವಾದ ತಿಳಿಸೋಣ ಅಂತ ಹೇಳ್ಬಿಟ್ಟು ಇವತ್ತು ನಿಮಗೆ ಒಂದು ಮಾಧ್ಯಮ ಗೋಷ್ಠಿ ಏರ್ಪಡಿಸಿದ್ದು. ಅದೇ ರೀತಿ ಈಗ 3 ವರ್ಷ ಕಂಪ್ಲೀಟ್ ಆಗಿದೆ. ಅದೇ ರೀತಿ ಮತ್ತೆ ಈಗ 2 ವರ್ಷದ್ದು ಯಶಸ್ವಿ ಒಂದು ಸಮಾವೇಶ ಕೂಡ ಮಾಡಿದ್ವಿ. ಅದೇ ರೀತಿ ಈಗ 3ನೇ ವರ್ಷ ಕೂಡ ತುಮಕೂರಲ್ಲಿ 20ನೇ ತಾರೀಕು ಒಂದು ಬೃಹತ್ ಸಾಧನಾ ಸಮಾವೇಶ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಂದು ಐತಿಹಾಸಿಕ ಬದಲಾವಣೆಗಳು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಸ್ಪೆಷಲಿ ಹಕ್ಕುಪತ್ರ ವಿತರಣೆ ಆಗಿರ್ಬೋದು, ಪೌರತ್ವ ಆಂದೋಲನ ಆಗಿರ್ಬೋದು, ಈ ವಿಷಯಗಳಲ್ಲಿ ಆಗಿರ್ಬೋದು. ಇದಕ್ಕೆ ಒಂದು ಐತಿಹಾಸಿಕ ಬದಲಾವಣೆಗಳು ಹಕ್ಕುಪತ್ರ ವಿತರಣೆ. ಈಗ 1,50,000 ಅಲ್ಲ ಮೇಡಮ್, ಈಗ ಎಂಟೈರ್ ಸ್ಟೇಟಲ್ಲಿ 1,50,000 ಹಕ್ಕುಪತ್ರಗಳು ವಿತರಣೆ ಆಗಂತ ಕೆಲಸ ಆಗ್ತಾ ಇದೆ ಅವತ್ತು. ಮತ್ತು ಅದೇ ರೀತಿ ಪೌರತ್ವ ಆಂದೋಲನ ಕೂಡ ಮಾಡಿ. ಇನ್ನು ಕೂಡ್ಲಿಗಿ ವಿಷಯ ಹೇಳಕ್ ಬಂದ್ರೆ ಇವತ್ತು ಏನು ಸರ್ಕಾರ ಸೇವೆಯಲ್ಲಿ ಈಗ ಕಂದಾಯ ಇಲಾಖೆ ರಾಜ್ಯ ಮಟ್ಟದ ರ್ಯಾಂಕಿಂಗ್ನಲ್ಲಿ ವಿಜಯನಗರ ಜಿಲ್ಲೆ 4ನೇ ಸ್ಥಾನದಿದೆ ಮತ್ತು ಕೂಡ್ಲಿಗಿ ತಾಲೂಕು ಇಡೀ ರಾಜ್ಯದಲ್ಲಿ ಟಾಪ್ 10 ಪ್ಲೇಸಸ್, ಟಾಪ್ 10 ಅಲ್ಲಿದೆ ನಮ್ಮ ಕೂಡ್ಲಿಗಿ ತಾಲೂಕು ಸರ್ಕಾರಿ ಸೇವೆ. ಮತ್ತೆ ಈಗ ಕೆಲವೆಲ್ಲ ವಿಚಾರಗಳು ನಾವು ಮಾಧ್ಯಮಗಳಲ್ಲಿ ಪ್ರತಿನಿತ್ಯ ನಾವೇನು ಬವಣೆಗಳ ಬಗ್ಗೆ ಆಗ್ತಾ ಇರೋಂಥ ಕೆಲಸಗಳ ಬಗ್ಗೆ ಏನು ಬೆಳಕು ಚೆಲ್ತಾ ಇದ್ದೀರಿ ಅದ್ರ ಬಗ್ಗೆ ಮೊದಲನೇದಾಗಿ ಒಂದು ಕೆರೆ ತುಂಬಿಸಿ ಯೋಜನೆ. ಇದು ಇವತ್ತಿನಿಗೂ ಕೂಡ ಆರ್ಥಿಕ ಇಲಾಖೆಯಲ್ಲಿ ಆಗಿರ್ಬೋದು, ಜಲಸಂಪನ್ಮೂಲ ಇಲಾಖೆ